ಶಾಸಕ ಸುಬ್ಬಾರೆಡ್ಡಿಗೂ ಕೂಡ ಸಚಿವ ಸ್ಥಾನ ಸಿಗಲಿಲ್ಲ. ಈ ಹಿನ್ನೆಲೆ ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ಬಂದ್ ಮಾಡಿದ್ದಾರೆ ಅವರ ಬೆಂಬಲಿಗರು. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಹೊರಹಾಕ್ತಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಮೆಣಸಿನಕಾಯಿ ತಿಂದು ಬಾಗೇಪಲ್ಲಿಗೆ ಕಹಿ ಕೊಟ್ಟಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮೆಣಸಿನಕಾಯಿ ತಿಂದು ವಿಭಿನ್ನ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಬೆಂಬಲಿಗರು. ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಟಿವಿ ಕ್ರಾಸ್ ರಸ್ತೆ ತಡೆದು ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಹೀಗೆ ಹಲವು ಬಾರಿ ಶಾಸಕರಾಗಿ ಗೆದ್ದು ಬಂದರೂ ಕೂಡ ಕ್ಷೇತ್ರಕ್ಕೋಸ್ಕರ ಕೆಲಸ ಮಾಡಿದ್ರು ಕೂಡ ಸಚಿವ ಸ್ಥಾನ ಸಿಗಲಿಲ್ಲ. ಇದು ಭಾರಿ ನಿರಾಸೆ ಆಗಿದೆ. ಇವತ್ತು ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ಕೂಡ ಬಂದ್ ಮಾಡ್ತೀವಿ ಅಂತ ಹೇಳಿ ಕರೆ ಕೊಟ್ಟಿದ್ರು ಅವರ ಬೆಂಬಲಿಗರು. ಒಂದೊಂದಲ್ಲ, ಅವರ ಬೆಂಬಲಿಗರು ಇವತ್ತು ಮಾಡ್ತಾ ಇರುವಂತದ್ದು ಮೊದಲನೇದಾಗಿ ಒಂದು ಬೈಕ್ ರ್ಯಾಲಿ ಮಾಡಿದ್ರು, ಬೈಕ್ ಜಾಥಾ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು. ಅದಾದ ನಂತರ ಟೈರ್ಗಳಿಗೆಲ್ಲವೂ ಕೂಡ ಬೆಂಕಿ ಹಚ್ಚಿ ಪ್ರೊಟೆಸ್ಟ್ ಮಾಡಿದ್ರು. ಈಗ ಈ ರೀತಿಯಾಗಿ ಮೆಣಸಿನಕಾಯಿ ತಿಂದು ಬಾಗೇಪಲ್ಲಿಗೆ ಕಹಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಇದು ಸರಿಯಲ್ಲ ಅಂತ ಹೇಳಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. శాంతియుతంగా తెలియజేస్తున్నారు బంధువులారా. సంఘటన చేయాలని ఉత్తేజంతో ఇప్పుడు కాంగ్రెస్ కార్యకರ್ತರಿಗೆ ಹೀಗೆ ಯಾವಾಗ ಸಚಿವ ಸ್ಥಾನ ಸಿಗ್ತಾ ಇಲ್ಲ ಸುಬ್ಬಾರೆಡ್ಡಿ ಅವರಿಗೆ ಅಂತ ಹೇಳಿ ಗೊತ್ತಾಯಿತು. ಅದಾದ ನಂತರ ಅವರ ಬೆಂಬಲಿಗರು, ಅವರ ಕಾರ್ಯಕರ್ತರು ಈ ಮಟ್ಟಕ್ಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಮೊದಲನೇದಾಗಿ ಆ ಒಂದು ಭಾಗ ಎಲ್ಲವೂ ಕೂಡ ಸ್ವಯಂ ಪ್ರೇರಿತವಾಗಿ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಕರೆ ಕೊಟ್ಟರು, ಟೈರ್ಗೆ ಬೆಂಕಿ ಹಚ್ಚಿದ್ರು. ಅದಾದ ನಂತರ ಬೈಕ್ ರ್ಯಾಲಿ ಮಾಡ್ತೀವಿ ಅಂತ ಹೇಳಿ ಬೈಕ್ ರ್ಯಾಲಿ ಮಾಡಿದ್ರು. ರಸ್ತೆಯಲ್ಲಿ ಬರ್ತಾ ಇದ್ದಂಥ ವಾಹನಗಳನ್ನ ತಡೆದು ಅದಾದ ನಂತರ ಆಕ್ರೋಶ ಹೊರಹಾಕಿದ್ರು, ಪ್ರೊಟೆಸ್ಟ್ ಮಾಡಿದ್ರು. ಏನೇ ಆಗಲಿ ಇವತ್ತಿನಲ್ಲಿ ಇಷ್ಟು ಬಾರಿ ಅವರು ಶಾಸಕರಾಗಿ ಗೆದ್ದು ಬಂದಿದ್ದಾರೆ, ನಮ್ಮ ಕ್ಷೇತ್ರಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗಲೂ ಕೂಡ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಏನೆಲ್ಲ ಕೆಲಸ ಇದೆಯೋ, ಬಾಕಿ ಕೆಲಸ ಏನಿದೆ ಅದೆಲ್ಲವೂ ಕೂಡ ಅವರೇ ಮಾಡಬೇಕಾಗುತ್ತೆ. ಅದು ಅವ್ರಿಗೆ ಸರಿ ಹೋಗುತ್ತೆ. ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ಅವ್ರಿಗೆ ಈ ಬಾರಿ ಈ ರೀತಿಯಾಗಿ ಮೋಸ ಮಾಡಬಾರ್ದಿತ್ತು, ಭಾರಿ ನಿರೀಕ್ಷೆ ಇತ್ತು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ನೇರ ಪ್ರಶ್ನೆ ಕೂಡ ಮಾಡಿದ್ರು ಅವರು ಎಲ್ಲರೂ, ಅವರ ಬೆಂಬಲಿಗರು, ಕಾರ್ಯಕರ್ತರು ಕೂಡ. ಹಾಗಾಗಿ ಈ ಒಂದು ದೃಶ್ಯಗಳು ಈಗ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿಯಲ್ಲಿ ಬಂದ್ ಮಾಡಿ ರೀತಿಯಾಗಿ ಮೆಣಸಿನಕಾಯಿ ತಿನ್ನೋ ಮೂಲಕ ಮತ್ತೊಮ್ಮೆ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಮತ್ತೋರ್ವ ಅವರ ಅಭಿಮಾನಿಯು ಕೂಡ ಈ ರೀತಿಯಾಗಿ ಪೆಟ್ರೋಲನ್ನು ಕುಡಿದು ಅಥವಾ ಪೆಟ್ರೋಲ್ ಸುತ್ತಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಮುಂದಾಗಿದ್ರು. ಎಲ್ಲವೂ ಕೂಡ ಒಂದು ರೀತಿಯಾಗಿ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡೋದು, ಹೈ ಡ್ರಾಮಾ ಮಾಡೋದು, ಇದೆಲ್ಲವೂ ಕೂಡ ನಡೀತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಬಟ್ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿಜವಾಗ್ಲೂ ಗಮನ ಕೊಡುತ್ತಾ ಅಥವಾ ಏನಾದರೂ ಬದಲಾವಣೆ ಬರುತ್ತಾ? ಅದರಲ್ಲಿ ಯಾವುದೇ ಸಾಧ್ಯವೇ ಇಲ್ಲ. ಹಾಗಾಗಿ ಚಾನ್ಸೇ ಇಲ್ಲ. ನೋಡಬೇಕಾಗುತ್ತೆ ಈ ಒಂದು ಪ್ರೊಟೆಸ್ಟ್ ಅಥವಾ ಈ ಒಂದು ಪ್ರತಿಭಟನೆ ಇನ್ನು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಈ ಭಾಗದಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅವರ ಬೆಂಬಲಿಗರು, ಕಾರ್ಯಕರ್ತರು ನೋಡಿ ಒಂದು ದೃಶ್ಯಗಳಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ.